ಗುಡ್ ಮಾರ್ನಿಂಗ್ ಎವ್ರಿವನ್. ಬನ್ನಿ ಇವತ್ತು ಪ್ರೀಮಿಕ್ಸಿಂದ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಒಂದು ಮಿಕ್ಸಿ ಪಾತ್ರೆ, 1 ಕಪ್ ಮೈದಾ, 1/2 ಕಪ್ ಶುಗರ್ ಪೌಡರ್, 1/4 ಕಪ್ ಮಿಲ್ಕ್ ಪೌಡರ್, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಪಿಂಚ್ citric ಆ್ಯಸಿಡ್, 1/4 ಕಪ್ ಕೋಕೋ ಪೌಡರ್ ಎಲ್ಲನೂ ಹಾಕಿ ಮಿಕ್ಸಿಲಿ 30 to 35 ಸೆಕೆಂಡ್ಸ್ ಅಷ್ಟು ರನ್ ಮಾಡಿಕೊಳ್ಬೇಕು. ಎಲ್ಲ ಪ್ರೀಮಿಕ್ಸು ರೆಡಿ ಆಗುತ್ತೆ. ನೋಡಿ, ಟೋಟಲ್ ಪ್ರೀಮಿಕ್ಸ್ ಆಗಿರೋದು ನಂದು ಎಷ್ಟಕ್ಕೆ 295 ಗ್ರಾಮ್ಸ್. ಇದರಿಂದ ನಾವು ಇವಾಗ ಕೇಕ್ ಮಾಡೋಣ. ಫಸ್ಟ್ ಇದನ್ನೆಲ್ಲ ಚಾನ್ಸ್ಕೊಂಬಿಡೋಣ. ಇವಾಗ ನಾನು ಅದರಿಂದ ತೊಗೊಂಡಿರೋದು 200 ಗ್ರಾಮ್ ಪೌಡರ್, ಪ್ರೀಮಿಕ್ಸ್ ಪೌಡರ್. ಅದಕ್ಕೆ 1/4 ಕಪ್ ಆಯಿಲ್ ಹಾಕಿದ್ದೀನಿ. ನೀವು ಆಯಿಲ್ ಬದಲು ನೀವು ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಮಿಕ್ಸ್ ಮಾಡಿದ ಮೇಲೆ ಆಯಿಲು. ಇವಾಗ ನಾನು 3/4 ಕಪ್ಪು ವಾಟ್ರ್ ತೊಗೊಂಡಿದ್ದೀನಿ. ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ನಾನು 1 ಸ್ಪೂನ್ ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ಕೇಕ್ ಬ್ಯಾಟ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ಒಂದು ಕೇಕ್ ಟಿನ್ನಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಬಟರ್ ಪೇಪರ್ನ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಆಯಿಲ್ ಮತ್ತು ಸ್ವಲ್ಪ ಮೈದಾ ಹಾಕಿ ಈಗ ಮಾಡಿಟ್ಕೊಂಡಿರೋ ಕೇಕ್ ಬ್ಯಾಟ್ರನ್ನ ಅದರಲ್ಲಿ ಪೋರ್ ಮಾಡಿಕೊಳ್ಬೇಕು. ಮೊದಲೇ ಗ್ಯಾಸ್ ಮೇಲೆ ನಾನೊಂದು ಪಾತ್ರೆನ ಪ್ರೀಹೀಟ್ ಮಾಡೋದಕ್ಕೆ 10 ಮಿನಿಟ್ಸ್ ಇಟ್ಟಿದ್ದೀನಿ. ಆ ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇವಾಗ ಮಾಡಿ ಇಟ್ಕೊಂಡಿರೋ ಕೇಕ್ ಬ್ಯಾಟ್ರನ್ನ ಅದರಲ್ಲಿ ಇಡಬೇಕು. ಇದನ್ನು 30 to 35 ಮಿನಿಟ್ಸ್ ಇದನ್ನು ಬೇಕ್ ಮಾಡ್ಕೊಳ್ಬೇಕು. 20 ಮಿನಿಟ್ಸ್ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ನನ್ನ ಕೇಕು ಇವಾಗ ರೆಡಿಯಾಗಿದೆ. ಅದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು. ಕಂಪ್ಲೀಟ್ ಆರಿದ ಮೇಲೆ ನೀವು ಅದನ್ನು ವಿಪ್ಪಿಂಗ್ ಕ್ರೀಮ್ ಅಥವಾ ಚಾಕ್ಲೇಟ್ ಸಾಸ್ ಹಾಕಿಬಿಟ್ಟು ಅದನ್ನು ಕೇಕನ್ನು ರೆಡಿ ಮಾಡ್ಬೋದು. ನಾನಿಲ್ಲಿ ಚಾಕ್ಲೇಟ್ ಸಾಸ್ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.